ಸರ್ ನಮಸ್ತೆ. ನಮಸ್ತೆ. ತಮ್ಮ ಪರಿಚಯ ಸರ್? ಸರ್ ಸಂತೋಷ್ ಅಂತ, ಡಾಕ್ಟರ್ ಮಶ್ರೂಮ್ ಫಾರ್ಮ್ ಇಂದ ಜೋಡಿ. ಡಾಕ್ಟರ್ ಮಶ್ರೂಮ್ ಫಾರ್ಮ್? ಹೌದು. ಸಮಥಿಂಗ್ ಡಿಫ್ರೆಂಟ್. ನಾನು ಡಾಕ್ಟರ್ ಬೇರೆ ಬೇರೆ ಹೇಳಿದ್ದೆ, ಇದು ಡಾಕ್ಟರ್ ಮಶ್ರೂಮ್ ಏನದು ವಿಭಿನ್ನವಾಗಿದೆ? ಯಾಕೆಂದ್ರೆ ನಾನು ಬಿಡಿ ಮೆಡಿಸಿನಲ್ ಮಶ್ರೂಮ್ಸ್ ಬೆಳೆಯೋ ಕಾನ್ಸೆಪ್ಟ್ ಅಲ್ಲಿ ಬಂದಿದ್ದೀನಿ. ಸೊ ದಟ್ ಈಗ ಫಸ್ಟ್ ಅಲ್ಲಿ ಆಯಿಸ್ಟರ್ ಮಶ್ರೂಮ್ ಬೆಳಿತಿದ್ದೀನಿ, ನೆಕ್ಸ್ಟ್ ಲಯನ್ ಮೇಡ್ಸ್, ಶಿತಾಕೆ ಮತ್ತೆ ಕಾರ್ಡಿಸೆಪ್ಸ್, ಈ ಮೂರು ಬೆಳಿಬೇಕು ಅಂತ ಇದ್ದೀನಿ. ಸೊ ದಟ್ ಈ ಇಯರ್ ಬಂದು ಆಯಿಸ್ಟರ್ ಫುಲ್ ಅಂಡ್ ಎಂಡ್ ಟು ಎಂಡ್ ಆಯಿಸ್ಟರ್ ಬೆಳಿತೀನಿ. ಅದು ಮೆಡಿಸಿನಲ್ ಪರ್ಪಸ್ಗೆ ಹೋಗುತ್ತಾ? ಹೌದು, ಎಕ್ಸಾಕ್ಟ್ಲಿ. ನಮ್ಗೆ ಗೊತ್ತಿರ್ಲಿಲ್ಲ ಇದು. ಅಂದ್ರೆ ಇದು ಆಯಿಸ್ಟರ್ ಮಶ್ರೂಮ್ ಪೌಡ್ರಲ್ಲೆಲ್ಲ ನೀವು ಆದಷ್ಟು ನೀವು ರಿಸರ್ಚ್ ಮಾಡ್ಬೋದು ಗೂಗಲ್ ಅಲ್ಲೆಲ್ಲ, ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಕೊಲೆಸ್ಟ್ರಾಲ್ ಬಂದು ನಿಮಗೆ ಕಡಿಮೆ ಇದೆ ಇದರಲ್ಲಿ, ಮತ್ತೆ BP ಶುಗರ್ ಆ ಥರದಕ್ಕೆಲ್ಲ ಒಳ್ಳೇದು, ಮತ್ತೆ ಕ್ಯಾನ್ಸರ್ ರೆಸಿಸ್ಟೆನ್ಸ್ ನ್ಯೂಟ್ರಿಯೆಂಟ್ಸ್ ಇದೆ ಆಯಿಸ್ಟರ್ ಅಲ್ಲಿ. ಓಕೆ, ಅಂದ್ರೆ ನಾವು ಈಗ ಯೂಸ್ ಮಾಡ್ತೀವಿ, ನಾವು ತಿಂತೀವಲ್ಲ, ಅದು ಆಯಿಸ್ಟರ್ ಅಲ್ವಾ ಅಲ್ಲಿ? ಹೌದು, ಆಯಿಸ್ಟರ್. ಓಕೆ, ಬಟ್ ನೀವು ಬೆಳೀತಾ ಇರೋದು ಎಸ್ಪೆಷಲಿ ಮೆಡಿಸಿನಲ್ ಪರ್ಪಸ್ ಮಾತ್ರ? ನೋ, ಕನ್ಸಂಪ್ಷನ್ ಆಲ್ಸೋ, ಬಟ್ ಐ ಪ್ರಿಫರ್ ಪೌಡರ್ ವೇಲ್ ಕೊಡಬೇಕು, ರೀಚ್ ಆಗಬೇಕು ಕಸ್ಟಮರ್ಸ್ಗೆ ಅಂತ. ಯಾಕೆ ಅಂದ್ರೆ ಈಗ ಸ್ವಲ್ಪ ಜನ ಕೊಲೆಸ್ಟ್ರಾಲ್ ಇಂದ ಡೈಲಿ ಬೆಳಗ್ಗೆ ಎದ್ರೆ ವಾಕಿಂಗ್ ಮಾಡ್ತಾ ಇರ್ತಾರೆ. ಸೊ ದಟ್ ಇವ್ರು ಬಿಸಿ ನೀರೊಳಗಡೆ ಹಾಕೊಂಡು ಒಂದ್ ಸ್ವಲ್ಪ ಕೊಡಿದ್ರೆ ಕೊಲೆಸ್ಟ್ರಾಲ್ ಅನ್ನೋದು ಕಡಿಮೆ ಆಗುತ್ತೆ, ಮತ್ತೆ ಹೊಟ್ಟೆ ಹಸಿಯೋದು ಒಂದ್ ಸ್ವಲ್ಪ ಲಿಟಲ್ ಬಿಟ್ ಕವರ್ ಆಗುತ್ತೆ. ಓಕೆ, ಆ ಥರ. ಸೊ ಇದು ರಿಸರ್ಚ್ ಓರಿಯೆಂಟೆಡ್ ಆಗಿ? ಹೌದು, ರಿಸರ್ಚ್ ಓರಿಯೆಂಟೆಡ್ ಆಗಿ ನಾನು ತಗೊಂಡಿರೋದು ಇದನ್ನ. ಓಕೆ, ಹಾಗೆ ಅದಕ್ಕಾಗಿ ಡಾಕ್ಟರ್ ಮಶ್ರೂಮ್ ಅಂತ ಇಟ್ಟಿರೋದು? ಹೌದು, ಎಕ್ಸಾಕ್ಟ್ಲಿ. ಓಕೆ, ಎಲ್ಲಿರೋದು ಸರ್ ಇದು? ಹೇಗ್ ಬೆಳೀತಾ ಇದ್ದೀರಾ? ಎಲ್ಲಿದೆ ಫಾರ್ಮು? ಎಷ್ಟು ಪ್ಲೇಸ್ ಅಲ್ಲಿ ಬೆಳೀತಾ ಇದ್ದೀರಾ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ಬೋದಾ? ಓಕೆ. ಇದು ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಚಿಂತಾಮಣಿ ತಾಲೂಕು, ಕೈವಾರದ ಹತ್ರ ಜೋಡಿ ಹೊಸಳ್ಳಿ ಅಂತ ಇದೆ, ಅಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಓಕೆ, ಈ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಾ? ನಾನು 1.5 years ಇಂದ ಬೆಳೀತಾ ಇದ್ದೀನಿ, ಮತ್ತೆ 5 months ಮಾತ್ರ ನಾನು ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಮಾಡಿದೆ. ಸೊ ದಟ್ ಅವೇರ್ನೆಸ್ ಯಾವ ತರ ಇದೆ ಮಶ್ರೂಮ್ಸ್ ಅಂತ. ಓಕೆ, ಇದು ನಮ್ಮ ಫಾರ್ಮ್ ಡೈಮೆನ್ಷನ್ ಬಂದು ನಿಮಗೆ 3000 square feet ಇದೆ. 36 ವಿಡ್ತ್ ಇದೆ, ಲೆಂತ್ ಬಂದು 81 ಇದೆ. 3000 square feet? ಹೌದು, ಎಕ್ಸಾಕ್ಟ್ಲಿ. ದೊಡ್ಡದಾಗಿ ಮಾಡಿದೀರಾ? ಹೌದು. ಸ್ಟಾರ್ಟ್ ಮಾಡಿರೋದು? ಸಿಂಗಲ್ ಪ್ರೊಪ್ರೈಟರ್. ಹೌದು. ಇಲ್ಲಿ ನೋಡ್ಬೋದು ಪ್ಯಾಕಿಂಗ್ ನಡೀತಿದೆ. ಆಯಿಸ್ಟರ್ ಮಶ್ರೂಮ್ ಸೆಪರೇಟ್ ಪಾರ್ಟ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತಲ್ಲ? 3 parts ಆಗಿ ಕನ್ವರ್ಟ್ ಮಾಡಿದ್ದೀನಿ. 1 is for store room and another 2 rooms are for fruiting rooms. So that ಡೈಲಿ ಬೇಸಿಸ್ ಅಲ್ಲಿ ನಮಗೆ ಮಶ್ರೂಮ್ ಸಿಗುತ್ತೆ ಅಂತ. ಫುಲ್ಲಿ ರನ್ಡ್ ಮೈಸಿಲೆನ್ಸ್ ರನ್ ಆಗಿದೆ ಬ್ಯಾಗ್ಸ್ ಅಲ್ಲಿ. ಅಂದ್ರೆ ಇದು ಇನ್ನೊಂದು 3 to 4 days ಅಲ್ಲಿ ನಮಗೆ ಹಾರ್ವೆಸ್ಟಿಂಗ್ ಬರುತ್ತೆ. ಇಟ್ಸ್ ರೆಡಿ. ಅಂಡ್ ಇದು ನೀವು ನೋಡ್ಬೋದು, ಇದರಲ್ಲಿ ಕಂಟಾಮಿನೇಷನ್ ಆಗಿದೆ. ಸೊ ಇದು ಅನ್ಕಂಟಾಮಿನೇಷನ್ ಬ್ಯಾಗ್ಸ್, ಇದು ಕಂಟಾಮಿನೇಷನ್ ಬ್ಯಾಗ್ಸ್. ಸೊ ದಿಸ್ ಇಸ್ ಬ್ಯಾಗ್ ಈಸ್ ವೇಸ್ಟ್ ಫಾರ್ ಅಸ್. ನೋ ಮಶ್ರೂಮ್ಸ್ ವಿಲ್ ಕಮ್ ಇನ್ ದಿಸ್ ಬ್ಯಾಗ್ಸ್. ಅಂದ್ರೆ ಹೇಗೆ ಅಂತ ವಿವರಿಸಬಹುದಾ ನಮ್ಗೆ? ಯಾಕೆಂದ್ರೆ ಇದು ಪ್ಯಾಕಿಂಗ್ ಟೈಮ್ ಅಲ್ಲಿ ನಿಮ್ಗೆ ಯಾರು ಪ್ಯಾಕಿಂಗ್ ಮಾಡಿರ್ತಾರೋ ಅವರು ಹ್ಯಾಂಡ್ಸ್ ಕ್ಲೀನ್ ಆಗಿ ಡೆಟೈಲ್ ಮಾಡ್ಕೊಂಡಿರಲ್ಲ, ಸಮಥಿಂಗ್ ಇಲ್ಲಾಂದ್ರೆ ಪ್ಯಾಡಿ ಸ್ಟ್ರಾ ಅಲ್ಲಿ ಏನಾದ್ರು ಹುಳ ಇರ್ಬೋದು, ಮೀನ್ಸ್ ಎನಿ ಫಂಗಸ್ ಬ್ಯಾಗ್ ಅಲ್ಲಿ ಇರ್ಬೋದು. ಸೊ ದಟ್ ಈ ನಮ್ಮ ಆಯಿಸ್ಟರ್ ಫಂಗಸ್ ನ ಬೆಳೆಯೋದಕ್ಕೆ ಬಿಡಲ್ಲ. ಸೊ ದಿಸ್ ಇಸ್ ಬ್ಯಾಗ್ ಇಸ್ ವೇಸ್ಟ್. ಗೊತ್ತಾಗ್ಬಿಡುತ್ತಾ ಇದ್ರ ಟೈಮಲ್ಲಿ? ಇದು ನೋಡಿ, ಮಾಡ್ಲಿಕ್ಕೆ ಆಗೋದಿಲ್ವಾ? ಇಲ್ಲ, ಇದನ್ನೇನು ಮಾಡಕ್ಕಾಗಲ್ಲ, ಡೆಡ್ ಅಮೌಂಟ್. ಸೊ ದಟ್ ಈ ತರ ಬಂದ್ರೆ ನಮ್ಗೆ ಗುಡ್. ಈ ತರ ಎಲ್ಲ ಬಂತು ಅಂದ್ರೆ ನಮ್ಗೆ ಬ್ಯಾಗ್ ಹೋಗಿದೆ ಅಂತ ಅರ್ಥ. ಸ್ವಲ್ಪ ಸ್ವಲ್ಪ ಬೆಳೆದಿದೆ, ಸ್ವಲ್ಪ ಹೋಗಿದೆ ಬ್ಯಾಗ್ಸ್. ಇದು ಏನಾದ್ರು ಪ್ಯಾಡಿ ಸ್ಟ್ರಾ ಅಲ್ಲಿ ಏನಾದ್ರು ಡಿಫೆಕ್ಟ್ ಇರ್ಬೋದು, ಸ್ಪಾನ್ಸ್ ಅಲ್ಲಿ ಏನಾದ್ರು ಡಿಫೆಕ್ಟ್ ಇರ್ಬೋದು, ಇಲ್ಲ ನಾವು ಮಾಡೋ ಟೈಮಲ್ಲಿ ಏನಾದ್ರು ಡಿಫೆಕ್ಟ್ ಮಾಡಿರ್ಬೋದು. ಪ್ರತಿಯೊಂದು ನಾವೇನು ಯಾವ ತರ ಆಗಿದೆ ಕಂಟಾಮಿನೇಷನ್ ಅಂತ ಕಂಡುಹಿಡಿಯಕ್ಕಾಗಲ್ಲ. ಸೊ ದಟ್ ಪ್ರಿಕಾಷನ್ ನೀವು ಯಾವಾಗ ಪ್ಯಾಕಿಂಗ್ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನೀವು ಹ್ಯಾಂಡ್ ವಾಶ್ ಮಾಡ್ಕೊಂಡು ಪ್ಯಾಕಿಂಗ್ ಮಾಡಿಸ್ಬೇಕಾಗತ್ತೆ, ಮತ್ತೆ ಕಾಲ್ ತೊಳ್ಕೊಂಡೆ ಒಳಗಡೆ ಬರ್ಬೇಕಾಗತ್ತೆ. ಹೌದು, ಹೈಜಿನಿಕ್ ಆಗಿರ್ಬೇಕು ಅಷ್ಟೇ. ಸೊ ಈಸಿಯಾಗಿ ಯಾರೋ ಮಾಡ್ತಾರೆ, ಯೂಟ್ಯೂಬ್ ಅಲ್ಲಿ ನೋಡ್ತೀನಿ, ಕ್ಲಾಸ್ ಅಲ್ಲಿ ನೋಡ್ತೀನಿ, ಅದೆಲ್ಲ ಸುಳ್ಳೋದು. ಸೊ ಪ್ರಾಕ್ಟಿಕಲಿ ಈ ತರದ ಒಂದಿಷ್ಟು ಕಷ್ಟಗಳೆಲ್ಲ ಇದ್ದೇ ಇರುತ್ತೆ. ಹೌದು, ಎಕ್ಸಾಕ್ಟ್ಲಿ. ಸೊ ನಾವು ಅದನ್ನ ಶಿಸ್ತುಬದ್ಧವಾಗಿ ಮಾಡಿದ್ರೇನೆ. ಹೌದು, ಹೈಜಿನಿಕ್ ಇಸ್ ಮೇನ್ ಇಂಪಾರ್ಟೆಂಟ್ ಇನ್ ಮಶ್ರೂಮ್ ಫಾರ್ಮಿಂಗ್. ಓಕೆ ಓಕೆ
ನೀವು ಯಾವ ಪರ್ಪಸ್ಗೆ ಓವರ್ ಆಲ್ ಇದು ಎಷ್ಟು ಏರಿಯಾ ಡೈಮೆನ್ಷನ್ ಅಲ್ಲಿ? ಇದು ಒನ್ ರೂಮ್ ಬಂದು ನಮ್ದು 1000 ಸ್ಕ್ವೇರ್ ಫೀಟ್ ಇದೆ. ಸೊ ದಟ್ 1500 to 1200 ಬ್ಯಾಗ್ಸ್ ಕೆಪಾಸಿಟಿ ಒನ್ ರೂಮ್ ಅಲ್ಲಿ. ಎಷ್ಟು ಬ್ಯಾಗ್ಸ್? 1200 to 1500 ಬ್ಯಾಗ್ಸ್ ಓಕೆ. ಒನ್ ರೂಮ್ 1000 ಸ್ಕ್ವೇರ್ ಫೀಟ್ ಅಲ್ಲಿ. ಹಾ. ಸೊ ದಟ್ ನಾನು ಸ್ಪೇಸ್ ಬಂದು 2.5 ಬಿಟ್ಟಿದ್ದೀನಿ, ಓಡಾಡೋದಕ್ಕೆ ಜಾಗ ಎಲ್ಲ ಬೇಕು. ಮತ್ತೆ ಈ ಸ್ಪೇಸ್ ಬಂದು ಒಂದು 1.5 ಫೀಟ್ಸ್ ಇರುತ್ತೆ. ಹಾ. ಈ ಬ್ಯಾಗ್ ಟು ಬ್ಯಾಗ್ ಏನ್ ಸ್ಪೇಸ್ ಇದೆಯೋ ಹಾ. ಅದು 1.5 ಫೀಟ್ ಇರುತ್ತೆ. ಈ ಬ್ಯಾಗ್ ಇಂದ ಈ ಬ್ಯಾಗ್ಗೆ ನಿಮ್ಗೆ 2.5 ಇದಿರುತ್ತೆ ಫೀಟ್. ಓವರ್ ಆಲ್ ಈ ಸೆಟಪ್ ಬಗ್ಗೆ ಹೇಳೋದಾದ್ರೆ ಏನೇನೆಲ್ಲ ಮಾಡ್ಕೊಂಡಿದ್ದೀರಾ? ಮತ್ತೆ ಮೇಲೆ ನೋಡ್ಬೋದು ನೀವು ಅಲ್ಯೂಮಿನಿಯಂ ಬಬಲ್ ಶೀಟ್ಸ್ ಅಂತ. Okay. ಟೆಂಪರೇಚರ್ ನಾವು ಕೆಳಗಡೆ ಇಟ್ರೆ ಕೆಳಗಡೆನೆ ಇರುತ್ತೆ, ಮತ್ತೆ ಹೈ ಟೆಂಪರೇಚರ್ ಇಟ್ರೆ ಹೈ ಅಲ್ಲೇ ಇರುತ್ತೆ. ವೈ ಮೀನ್ಸ್ ಅಲ್ಯೂಮಿನಿಯಂ ಈಸ್ ರೆಸಿಸ್ಟೆನ್ಸ್. ಈಗ ಎಷ್ಟಿದೆ ಸರ್ ಟೆಂಪರೇಚರ್? ಇದು ಯಾವ ಟೆಂಪರೇಚರ್? ಈಗ ಇನ್ನ ಸಮ್ಮರ್ ಮುಗ್ದಿಲ್ಲ, 32 ಇದೆ ಈ ರೂಮಲ್ಲಿ. ಸೊ ದಟ್ 32 ಇರೋದು ಒಳ್ಳೇದೆ, ಯಾಕೆಂದ್ರೆ ಇದೆ ಡಾರ್ಕ್ ರೂಮ್ ಇದೆ. ಸೊ ಇಟ್ಸ್ ಗುಡ್. ಇನ್ ಫ್ರೂಟಿಂಗ್ ಟೈಮ್ ವಿ ನೀಡ್ 24 ಡಿಗ್ರಿ. ಇದು ಮೇಲೆ ಕಾಣಿಸೋದು ಬಂದು ನಿಮ್ಗೆ ಟೆಂಪರೇಚರು, ಇದು ಬಂದು ಹ್ಯುಮಿಡಿಟಿ. ಟೆಂಪರೇಚರ್ ಬಂದು ಗ್ರೋತ್ ರೂಮ್ ಅಲ್ಲಿ ನಿಮ್ಗೆ ಒಂದ್ ಸ್ವಲ್ಪ 24 ಡಿಗ್ರಿ ಇರಬೇಕು ಫ್ರೂಟಿಂಗ್ ರೂಮ್ ಅಲ್ಲಿ. ಓಕೆ. ಅಂದ್ರೆ ಟೆಂಪರೇಚರ್, ಓಕೆ, ಕೂಲ್ನೆಸ್ ಬಂದು 24 ಡಿಗ್ರಿ ಇರಬೇಕು. ಹಾ. ಮತ್ತೆ ನಿಮ್ಗೆ ಹ್ಯುಮಿಡಿಟಿ ಬಂದು 70 ಅಬೋ 90 ಬಿಲೋ. ಸೊ ದಟ್ ವೆರಿ ಗುಡ್ ಕಂಡೀಷನ್ ಟು ಗ್ರೋ ಆಯಿಸ್ಟರ್ ಮಶ್ರೂಮ್ಸ್. ಓಕೆ. ಈ ತರ 54 ನೋಡಿ, ಇನ್ನ 43 ಇದೆ ಹ್ಯುಮಿಡಿಟಿ. ನಮ್ಗೆ ಡಾರ್ಕ್ ರೂಮ್ ಅಲ್ಲಿ ಹ್ಯುಮಿಡಿಟಿ ಅನ್ನೋದು ಏನ್ ಬೇಕಾಗಿಲ್ಲ. ನೋಡ್ಬೋದು ನೀವು ಮೈಸೀಲೆನ್ಸ್ ಎಲ್ಲ ಯಾವ ತರ ರನ್ ಆಗಿದೆ. ಸೊ ಇದೆಲ್ಲ ನಮ್ಗೆ ಹೀಟ್ ಇದ್ದಾಗ ನಮ್ಗೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಬೇಕಾಗುತ್ತೆ ವೆನ್ ಇಟ್ ಈಸ್ ಇನ್ ಡಾರ್ಕ್ ರೂಮ್. ವೆನ್ ಇಟ್ ಈಸ್ ಇನ್ ಫ್ರೂಟಿಂಗ್ ರೂಮ್ ವಿ ನೀಡ್ ಮೋರ್ ಆಕ್ಸಿಜನ್. ಸೊ ಅದರ ಪರ್ಪಸ್ ಮೇಲೆ ಥರ್ಮಲ್ ಇದು ಬಬಲ್ ಶೀಟ್ಸ್ ಹಾಕಿದೀವಿ. ಸೊ ದಟ್ ಟೆಂಪರೇಚರ್ ನಾವು ಕೆಳಗಡೆ ನೀರ್ ಹಾಕಿದಾಗ ಟೆಂಪರೇಚರ್ ಹಂಗೆ ಹೋಲ್ಡ್ ಆಗಿರುತ್ತೆ ಅಂತ. ಓಕೆ. ಸೊ ಸ್ಪ್ರಿಂಕ್ಲರ್ ನೀರಿಗೆ ಸ್ಪ್ರಿಂಕ್ಲರ್ ಬಂದು ನಾವು ಹಾಕಿದೀವಿ. ಇದು ವಾಟರ್ ಸ್ಪ್ರಿಂಕ್ಲರ್ ಅಂತಾರೆ. ಈಗ ನಾನು ಹೈ ಪ್ರೆಷರ್ ಇದು ತಗೊಂತ ಇದೀನಿ, ಹ್ಯುಮಿಡಿಫೈಯರ್. ಓಕೆ. ಸೊ ದಟ್ ಬಿಡ್ಬೇಕಾ ಹೇಗೆ ಅದು? 3 ಟೈಮ್ಸ್ ಬಿಡ್ಬೇಕಾಗತ್ತೆ ಡಿಪೆಂಡಿಂಗ್ ಆನ್ ಹ್ಯುಮಿಡಿಟಿ. ಹ್ಯುಮಿಡಿಟಿ ನಿಮ್ಗೆ ಏನಾದ್ರು 90 ಇತ್ತು ಅಂದ್ರೆ ದೇರ್ ಇಸ್ ನೋ ವಾಟರಿಂಗ್ ಮಾಡಬಾರ್ದು. ವಾಟರಿಂಗ್ ಅನ್ನೋದು ಮಾಡಬಾರ್ದು. ಇಫ್ ಇಟ್ ಈಸ್ ಕಮ್ ಬಿಲೋ 17 ಯು ಶುಡ್ ವಾಟರ್ 3 ಟೈಮ್ಸ್ ಪರ್ ಡೇ. ಸೊ ಒಂದು ಜನರಲ್ ಕ್ವಶನ್ ಏನಂತಂದ್ರೆ, ಇದನ್ನ ಈ ತರದ ನಿರ್ದಿಷ್ಟವಾದ ತಾಪಮಾನದಲ್ಲಿ ನಾವು ಬೆಳಿಬೇಕು ಅಂತ ಹೇಳ್ತೀವಿ. ಹೌದು. ಸೊ ಇದು ಏರಿಯಾ ವೈಸ್ ಏನಾದ್ರು ಡಿಪೆಂಡ್ ಆಗತ್ತಾ? ಐ ಮೀನ್ ಮಲ್ನಾಡ್, ಕೋಸ್ಟಲ್? ನೋ, ಆ ತರದ್ ಏನ್ ಡಿಪೆಂಡ್ ಇಲ್ಲ. ನೀವು ಕಂಟ್ರೋಲ್ಡ್ ಹ್ಯುಮಿಡಿಟಿ ಟೆಂಪರೇಚರ್ ಮತ್ತೆ ಎಲ್ಲಿ ಬೇಕಾದ್ರೂ ಬೆಳಿಬಹುದು. ಓಕೆ, ಅದು ನಾಟ್ ಎನ್ ಇಶ್ಯೂ. ನಾಟ್ ಎನ್ ಇಶ್ಯೂ, ಬಟ್ ಇನ್ ಸಮ್ಮರ್ ವಿ ಕಾಂಟ್ ಗ್ರೋ ಆಯಿಸ್ಟರ್. ಓಕೆ. ವೈ? ವಿ ಕಾಂಟ್ ರೂಮ್ ಟೆಂಪರೇಚರ್ ನಾವು ಮೇಂಟೈನ್ ಮಾಡೋದಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಈ ತರ ವ್ಯವಸ್ಥೆ ಮಾಡ್ಕೊಂಡಾಗೂ ಕೂಡ. ಹೌದು. ಯಾಕೆಂದ್ರೆ ನಮ್ಗೆ ಆಚೆಯಿಂದ ಗಾಳಿ ಬಂದೇ ಬರುತ್ತೆ. ಸೊ ದಟ್ ವಿತಿನ್ 2 minutes ಬಟ್ ಎಲ್ಲ ಸತ್ತೋಗುತ್ತೆ, ಹಾಟ್ ಏರ್ ಏನಾದ್ರು ಬಂತು ಅಂದ್ರೆ. ಆಗ್ಲೇ ಹೇಳ್ತಾ ಇದ್ರಿ ನೀವು ಡಾಕ್ಟರ್ ಮಶ್ರೂಮ್ ಬಗ್ಗೆ. ಹೌದು. ಸೊ ಈಗ ಇಲ್ಲಿಯ ಮಶ್ರೂಮ್ ನ ಅಂದ್ರೆ ನೀವು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತೀರಾ, ಹೇಗೆ? ಸರ್ ನಾವು ಬಂದು ಈಗ ಸದ್ಯಕ್ಕೆ ಝೊಮ್ಯಾಟೊ, ಬ್ಲಿಂಕಿಟ್ ಮಾತ್ರ ಕೊಡ್ತಿದೀವಿ. ಸೊ ದಟ್ ಆಯಿಸ್ಟರ್ ಮಶ್ರೂಮ್ ಎಲ್ಲೂ ಸಿಗ್ತಿಲ್ಲ ಕನ್ಸಂಪ್ಷನ್ ಮಾಡೋದಕ್ಕೆ. ತರಕಾರಿ ಶಾಪ್ಸ್ ಅಲ್ಲಾಗ್ಲಿ ಇಲ್ಲ ನಿಯರ್ ಬೈ ಇದ್ರಲ್ಲಾಗ್ಲಿ ಶಾಪ್ಸ್ ಅಲ್ಲಾಗ್ಲಿ ಸಿಗ್ತಿಲ್ಲ. ಸೊ ದಟ್ ವಿ ಆರ್ ಗಿವಿಂಗ್ ಫಾರ್ ಓನ್ಲಿ ಬ್ಲಿಂಕಿಟ್ ಅಂಡ್ ಝೊಮ್ಯಾಟೊ. ಅಂಡ್ ಅವೇರ್ನೆಸ್ ಇಲ್ಲ ಯಾರಿಗೂ. ನಿಮ್ಗೆ ಬಟನ್ ಮಶ್ರೂಮ್ ತಿಂದು ಅಭ್ಯಾಸ ಆಗ್ಬಿಟ್ಟಿದೆ. ಜಾಸ್ತಿ ಪ್ರಿಫರ್ ಮಾಡ್ತಾರೆ ಫುಡ್ ಗಳಲ್ಲಿ. ಹೌದು, ಎಷ್ಟೊಂದು ಜನ ಬಟನ್ ಮಶ್ರೂಮೇ ಕೇಳ್ತಾರಂತೆ ತರಕಾರಿ ಶಾಪ್ಸ್ ಅಲ್ಲಿ. ಯಾಕೆಂದ್ರೆ ಆಯಿಸ್ಟರ್ ಮಶ್ರೂಮ್ ಸಿಗ್ತಿಲ್ಲ ಅಂತಾನೆ ಬಳಕೆ ಮಾಡೋದು ಕಡಿಮೆ ಇದೆ. ಅವೇರ್ನೆಸ್ ಇಲ್ಲ. ಇದು ಬಂದು ಏನ್ ಅವೇರ್ನೆಸ್ ಬೇಕು ಅಂತ ಹೇಳ್ತೀರಾ ನೀವು? ಅವೇರ್ನೆಸ್ ಅಂದ್ರೆ ಇದ್ರಲ್ಲಿ ಇರೋ ಪ್ರೋಟೀನ್ಸ್ ಆಗ್ಲಿ ವಿಟಮಿನ್ಸ್ ಆಗ್ಲಿ ಅದು ತಿಳ್ಕೊಂಡ್ರೆ ಸಾಕು, ಜನನೇ ತಿಂತಾರ. ಹಾಗಿದ್ರೆ ಏನು ಅಂತ ತಿಳಿಸ್ಕೊಡ್ಬೋದಾ? ಅದೇ ಹೇಳದ್ನಲ್ಲ ನಾನು ಆಗ್ಲೇ, ಈಗ ಶುಗರ್ಗಾಗ್ಲಿ ಹೆಲ್ಪ್ ಆಗುತ್ತೆ. ಇನ್ಸುಲಿನ್ ಕೊಡೋ ಪವರ್ ಇದೆ ಇದಕ್ಕೆ. ಮತ್ತೆ BP ಶುಗರ್ಗೆ ಅದಾಯ್ತಲ್ವಾ, ಕೊಲೆಸ್ಟ್ರಾಲ್ ಇದಾಗುತ್ತೆ. ಸೊ ದಟ್ ಅವ್ರ ಕನ್ಸಂಪ್ಷನ್ ಮಾಡಿದ್ರೆ ಡೇ ಬೈ ಡೇ ಗೊತ್ತಾಗುತ್ತೆ ಯಾವ ತರ ಏನು ಅಂತ. ಬಟ್ ಇದನ್ನ ಬೆಳೆಯೋರ್ ಕಡಿಮೆ ಯಾಕೆ? ಬೆಳೆಯೋರ್ ಕಡಿಮೆ ಅಂದ್ರೆ ಇದ್ರಲ್ಲಿ ಏನ್ ಗೊತ್ತಾ ಸರ್, ಒಂದ್ಸತಿ ಕಂಟಾಮಿನೇಷನ್ ರೇಷಿಯೋ ಬಂತು ಅಂದ್ರೆ ಯು ಲೂಸ್ ಹೋಲ್ ಅಮೌಂಟ್ ವಾಟ್ ಯು ಹ್ಯಾವ್ ಪೇಡ್ ಇನ್ ದ ಬಿಸ್ನೆಸ್. ಅಂದ್ರೆ ₹1 ನಿಮ್ಗೆ ತಗೊಳಕ್ ಆಗಲ್ಲ. ಈ ತರ ಕಂಟಾಮಿನೇಷನ್ ರೇಷಿಯೋ ಹೇಳದ್ನಲ್ವಾ, ಈ ತರ ಬ್ಯಾಗ್ಸ್ ಏನಾದ್ರು ನಿಮಗೆ ಓವರ್ ಆಲ್ ಜಾಸ್ತಿ ಬಂತು ಅಂದ್ರೆ ರೂಮಲ್ಲಿ ₹1 ಯು ಕಾಂಟ್ ಟೇಕ್ ಎನಿ ಮನಿ ಫ್ರಮ್ ದಟ್. ಮತ್ತೆ ಇದು ಬೇಗ ಗ್ರೋ ಆಗುತ್ತೆ
ಬ್ಯಾಕ್ಟೀರಿಯಾ ಆಗ್ಲಿ. ಓಕೆ. ಒಂದೆರಡು ಬ್ಯಾಗ್ ಬಂದು ನೋಡಿದ್ರೆ ಆಚೆ ಹಾಕೊಂಡ್ಬಿಡ್ಬೇಕು ಇಮಿಡಿಯೇಟ್. ಇಲ್ಲ ಅಂದ್ರೆ ಆದಷ್ಟು ಜನ ನಾನು ನೋಡಿದೀನಿ ಬೇರೆಯವ್ರಷ್ಟು ಈ ಸಮ್ಮರ್ ಅಲ್ಲಿ ಬಂದು 8 lakhs 10 lakhs ಕಳ್ಕೊಂಡಿರೋರು ಇದಾರೆ ಆಯಿಸ್ಟರ್ ಮಶ್ರೂಮ್ ಅಲ್ಲಿ. ಸೊ ಈ ತರ ಇದೆ. ನೀವು ಆ ರಿಸ್ಕ್ ಇದ್ರು ನೀವ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ನಾ ಕೇಳ್ಬೋದು. ಸೊ ಐ ನೀಡ್ ಟು ಗ್ರೋ ಆಲ್ ಟೈಪ್ಸ್ ಆಫ್ ಮೆಡಿಸಿನಲ್ ಮಶ್ರೂಮ್ಸ್. ಸೊ ಐ ಆಮ್ ಟೇಕಿಂಗ್ ದಿಸ್ ರಿಸ್ಕ್. ಯು ಟೇಕ್ ಎ ರಿಸ್ಕ್. ಯಾ. ಓಕೆ. ಬಟ್ ಈ ರಿಸ್ಕ್ ತಗೊಂಡ್ರು ತಮಗೆ ಲಾಭದಾಯಕ ಅನ್ಸಿದ್ಯಾ, ಆಗ್ತಿದ್ಯಾ? ಆಗತ್ತೆ. ಈಗ ಬನ್ನಿ ನೀವು. ಈ ಒಂದು ಬ್ಯಾಗ್ ಇಂದ ನಾನು ಅಪ್ರಾಕ್ಸಿಮೇಟ್ಲಿ ನಿಮ್ಗೆ 2.5 kgs ತೆಗಿಬಹುದು. ಓಕೆ. ಈ ಒಂದ್ ಬ್ಯಾಗ್ ಇಂದ ನಾವಿದು ರೆಡಿ ಟು ಫ್ರೂಟಿಂಗ್ ಬ್ಯಾಗ್ ಅಂತೀವಿ ಇದನ್ನ. ಈಗ ನಾವಿದು ಆಚೆಗಡೆ ಮಾರೋದಕ್ಕೆ ನಾವು 150 rupees 180 rupees ವರ್ಗೂ ಮಾರ್ತೀವಿ. ಈ 180 rupees ಕಾಸ್ಟ್ ಆದ್ರೆ ಈ ಬ್ಯಾಗ್ಗೆ ಅವ್ರು 1 to double 2 kgs ಅಲ್ವಾ. ಈಗ ಹೋಲ್ಸೇಲ್ ಪ್ರೈಸ್ ಬಂದು 200 rupees ಇದೆ. ಸೊ ದಟ್ 400 rupees ಬರುತ್ತೆ. ಇಫ್ ದೇ ಇನ್ವೆಸ್ಟ್ 200 rupees ಫಾರ್ ದಿಸ್, ದೇ ವಿಲ್ ಗೆಟ್ 200 rupees ಎಕ್ಸ್ಟ್ರಾ. ನೀವು ಇಲ್ಲೇ ತಿಂಗಳಿಗೆ ಇಟ್ಸ್ ಟೇಕ್ 50 days. ಎಸ್. ಇದು ರೆಡಿ ಟು ಫ್ರೂಟಿಂಗ್ ಬ್ಯಾಗ್ ಅಂತಾನು ಕೊಡ್ತೀವಿ ನಾವು ಸ್ವಲ್ಪ ಜನಕ್ಕೆ ಯಾರು ಬೆಳಿತಿದಾರೋ ಅಂದ್ರೆ ನಿಯರ್ ಟು ಸಿಟಿ. ಇದು ಬಂದು 200 rupees ಕಾಸ್ಟ್ ಆಗುತ್ತೆ. ಸೊ ದಟ್ ಇಟ್ ವಿಲ್ ಗಿವ್ 2 kgs healed. And this is a 6 kgs bag. Yes. ಓಕೆ. ಸೊ ಇದರಲ್ಲಿ ರಿಸ್ಕ್ ಇದೆ, ಹಂಗೆ ರಿವಾರ್ಡ್ ಕೂಡ ಇದೆ. ಎಕ್ಸಾಕ್ಟ್ಲಿ. ರಿಸ್ಕ್ ಅನ್ನೋದು 99% ಇದೆ. ಓಕೆ. If you have get any contamination in the bags, you should please throw the bags. Otherwise, you'll lose every money. ಓಕೆ. ಅಂದ್ರೆ ಏನ್ ಎಚ್ಚರಿಕೆಯನ್ನು ಇಡಬೇಕು ಇದರಲ್ಲಿ? ಇದರಲ್ಲಿ ಗ್ರೀನ್ ಮೋಲ್ಡ್, ಬ್ಲ್ಯಾಕ್ ಮೋಲ್ಡ್ ಅಂತ ಬರುತ್ತೆ. ಸೊ ಅವೆರಡು ಮೋಲ್ಡ್ ನೀವು ಕಂಟ್ರೋಲ್ ಮಾಡಕ್ ಆದ್ರೆ ದಟ್ ಈಸ್ ಗುಡ್. ಇಲ್ಲ ಅಂದ್ರೆ ಹೇಳಿದ್ನಲ್ಲ ಆಗ್ಲೇ, ಬ್ಯಾಚ್ ಎಲ್ಲ ಹೋಗುತ್ತೆ. ಯು ವಿಲ್ ನಾಟ್ ಗೆಟ್ ಎ ಸಿಂಗಲ್ ಮಶ್ರೂಮ್ಸ್ ಆಲ್ಸೋ. ಸೊ ದಟ್ ಯು ವಿಲ್ ಲಾಸ್ ದ ಮನಿ ಅಷ್ಟೇ. ಸೊ ಆಗ್ಲೇ ಹೇಳ್ತಾ ಇದ್ರಿ ನೀವು ಮಾತಾಡ್ತಾ, ಅಂದ್ರೆ ಆಯಿಸ್ಟರ್ ಬೆಳೆಯೋದು ಅಷ್ಟು ಸುಲಭ ಅಲ್ಲ. ಹೌದು. ಲಾಭ ಇದೆ, ಆದ್ರೆ ಸುಲಭ ಅಲ್ಲ ಅಂತ ಯಾಕೆ ಈ ಮಾತನ್ನ ಹೇಳಿದ್ರಿ? ನಾಟ್ ಓನ್ಲಿ ಫಂಗಸ್ ಅಷ್ಟೇ ಅಲ್ಲ, ಮಾರ್ಕೆಟಿಂಗ್ ಇಶ್ಯೂ ಇದೆ, ಬೇರೆ ಬೇರೆ ಪರ್ಪಸ್ ಇದನ್ನ ಬೆಳೆಯೋಕೆ ಈ ತರದ್ದೆಲ್ಲೋ ಹೊರಗಡೆ ಬಂದು ಬೆಳೆದ್ರೆ ಮಾತ್ರ ಸಾಧ್ಯ, ಊರ್ ಒಳಗಡೆ ಆ ತರದ್ ಬೆಳಿಲಿಕ್ಕೂ ಕೂಡ ಅವಕಾಶ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರಿ. ಮತ್ತೆ ನಿಮ್ ಮನೆ ನಿಯರ್ ಬೈ ಯಾರಾದ್ರೂ ಬೆಳಿತಿದ್ರೆ ಅವ್ರಿಗೆ ಗೊತ್ತಿರಲ್ಲ ಈ ಮಶ್ರೂಮ್ ಬಂದು ನಿಮ್ಗೆ ಆಸ್ಮಾ ಬರುತ್ತೆ. ಮೀನ್ಸ್ ವೈಲ್ ಇಟ್ಸ್ ಗ್ರೋಯಿಂಗ್, ಇದು ಬೆಳಿಬೇಕಾದ್ರೆ ಅದರಿಂದ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಕ್ಸಿಜನ್ ಕೊಡುತ್ತೆ. ವೆನ್ ಇಟ್ ಈಸ್ ಎನ್ ಡಾರ್ಕ್ ರೂಮ್ ಅಲ್ಲಿ ನಿಮ್ಗೆ ಏನೂ ತೊಂದರೆ ಬರಲ್ಲ. ಆಸ್ತಮಾ ಅನ್ನೋದು ನಿಮಗೆ ತೊಂದರೆ ಬರೋದು ಬಂದು ಫ್ರೂಟಿಂಗ್ ರೂಮ್ ಅಲ್ಲಿ, ಅದು ಆಕ್ಸಿಜನ್ ತಗೊಳುತ್ತೆ. ಒಂದ್ ಸಣ್ಣ ಡಿಫ್ರೆನ್ಸ್ ಹೇಳ್ಬೋದು ಅಂದ್ರೆ ಎಲ್ಲಿ ಅಂದ್ರೆ ಈಗ ಇಲ್ಲಿ ಫ್ರೂಟಿಂಗ್ ರೂಮ್ ಅಂದ್ರೆ ಅದು ಫ್ರೂಟಿಂಗ್ ರೂಮ್ ಅಂದ್ರೆ ಮಶ್ರೂಮ್ಸ್ ಬೆಳೆಯೋ ಕಡೆ, ಇದು ಮಶ್ರೂಮ್ಸ್ ಬೆಳೆಯುತ್ತೆ. ಆಗ ಏನಾಗುತ್ತೆ ಅದರದೇ ಅನ್ನೋ ಸ್ಪೋರ್ಸ್ ಬಿಡುತ್ತೆ. ನಿಮ್ ನಿಯರ್ ಬೈ ಸರೌಂಡಿಂಗ್ ಮಕ್ಕಳು ಅವ್ರು ಯಾರಾದ್ರೂ ಇದ್ರೂನು ಒಳಗಡೆ ರೂಮ್ ಒಳಗಡೆ ಬಿಟ್ಕೊಬಾರ್ದು, ಮತ್ತೆ ವಯಸ್ಸಾಗಿರೋರ್ನ ಒಳಗಡೆ ಬಿಟ್ಕೊಬಾರ್ದು. ವಿತಿನ್ 1 month ಯು ವಿಲ್ ಗೆಟ್ ಎ ಆಸ್ತಮಾ ಡೆಫಿನೆಟ್ಲಿ. ಅದು ಆಯಿಸ್ಟರ್ ಆಗಿರ್ಲಿ ಬೇರೆ ಯಾವುದೇ ಮಶ್ರೂಮ್ಸ್ ಆಗಿರ್ಲಿ ನಿಮಗೆ ಆಸ್ತಮಾನೋ ಬರುತ್ತೆ. ಯಾಕಂದ್ರೆ ಇಟ್ ವಿಲ್ ರೀಸ್ ಸಮ್ ಸ್ಮೆಲ್. ಅದೇನಾಗುತ್ತೆ ಮಕ್ಕಳು ತಗೊಂಬಾರ್ದು, ಮತ್ತೆ ವಯಸ್ಸಾದವರು ತಗೊಂಬಾರ್ದು, ಮತ್ತೆ ಆಸ್ತಮಾ ಪೇಷಂಟ್ಸ್ ಒಳಗಡೆನೆ ಹೋಗ್ಬಾರ್ದು. ಆಸ್ತಮಾ ಅಂತೂ ಬಂದೇ ಬರುತ್ತೆ ಪಕ್ಕ ಇಫ್ ದೇ ಆರ್ ಇನ್ ಫ್ರೂಟಿಂಗ್ ರೂಮ್ ಎವ್ರಿ ಡೇ ಅಂಡ್ ಆಚೆ ಇರೋರ್ಗು ಅಷ್ಟೇ. ಸೊ ದಟ್ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಸ್ವಲ್ಪ ಜನ ಬೆಂಗಳೂರಲ್ಲಿ ಅವ್ರ ಮನೆ ಮೇಲೆಗಡೆ ಎಲ್ಲ ಬೆಳ್ಕೊಂತಿದ್ದಾರೆ. ಸೊ ದಟ್ ಮಕ್ಕಳಾಗ್ಲಿ ವಯಸ್ಸಾದವ್ರಾಗ್ಲಿ ಒಳಗಡೆ ಬರಬಾರ್ದು. ಮತ್ತೆ ನಿಯರ್ ಬೈ ಸರೌಂಡಿಂಗ್ ಒಂದ್ ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಳ್ಳಿ ಅಷ್ಟೇ. ಅದೇ ಇಲ್ಲಿ ಹೊರಗಡೆ ನೀವ್ ಈ ಕಡೆ ಜಮೀನ್ಗಳಲ್ಲೆಲ್ಲ ಬೆಳಿತಾ ಇದ್ರ, ಇಲ್ಲೇನು ಬರ್ಲಿಕ್ಕಿಲ್ವಾ? ಇಲ್ಲಿ ಯಾರು ಏನು ಆ ತರದ್ದೇನಿಲ್ಲ ಸರ್. ಇನ್ನ ನಮಗೆ ಎಫೆಕ್ಟ್ ಆಗುತ್ತೆ ಇಲ್ಲೆಲ್ಲ ಮಾಡೋದಕ್ಕೆ. ಏನಕ್ಕೆ ಅಂದ್ರೆ ಆಚೆ ಕಡೆ ಬೆಳೆ ಬೆಳೆದಿರ್ತಾರೆ, ಅದ್ರಲ್ಲಿ ಪೆಸ್ಟಿಸೈಡ್ಸ್ ಸ್ಪ್ರೇ ಮಾಡ್ತಿರ್ತಾರೆ. ಆ ಪೆಸ್ಟಿಸೈಡ್ಸ್ ಏರ್ಸ್ ಎಲ್ಲ ಬರುತ್ತೆ, ಗಾಳಿ ಎಲ್ಲ ಬಂದಾಗ ಏನಾಗುತ್ತೆ ಇದೆಲ್ಲ ಸ್ಪಾಯಿಲ್ ಆಗ್ಬಿಡುತ್ತೆ. ಸೊ ಹಾಗಿದ್ರೆ ನೀವು ಅಸ್ತಮಾ ತರದೆಲ್ಲ ಹೇಳಿದ್ರಲ್ಲ, ಓಕೆ. ಸೊ ಹಾಗಿದ್ರೆ ಇಲ್ಲಿ ಮಾಡಿದಾಗ ಬರಲ್ವಾ? ಇಲ್ಲಿ ಮಾಡಿದಾಗ ನಮ್ಗೆ ಸರೌಂಡಿಂಗ್ ಯಾರು ಪೀಪಲ್ಸ್ ಇಲ್ವಲ್ಲ, ಸ್ಟೇಯಿಂಗ್ ಮನೆ ಯಾವ್ದು ಇಲ್ಲ. ಸೊ ದಟ್ ನೀವು ಇಲ್ಲಿ ಎಂಟ್ರಿ ಆಗೋದ್ರಿಂದ ಇಲ್ಲ ವಿ ವಿಲ್ ವೇರ್ ಮಾಸ್ಕ್ ಇದೆ, ನಾವು ಮಾಸ್ಕ್ ಹಾಕೊಂತೀವಿ ರೆಗ್ಯುಲರ್ಲಿ ವೈಲ್ ಫ್ರೂಟಿಂಗ್ ಎವ್ರಿ ಡೇ. ಮಾಸ್ಕ್ ಇರ್ಲೇ ಕಂಪಲ್ಸರಿ. ಆದಷ್ಟು ಮಕ್ಕಳನ್ನ ಅವಾಯ್ಡ್ ಮಾಡ್ಬೇಕು. ಮಕ್ಕಳನ್ನ ಅವಾಯ್ಡ್ ಮಾಡಿ, ಮತ್ತೆ ಸಿಟಿಗಳಲ್ಲಿ ಮನೆ ಮೇಲೆ ಬೆಳೆಯೋದನ್ನ ಅವಾಯ್ಡ್ ಮಾಡಿ. ಅಂದ್ರೆ ವಯಸ್ಸಾದವರು ಆಗ್ಲಿ. ಹೌದು, ಆ ತರದ ಒಂದಿಷ್ಟು ಸವಾಲುಗಳು ಇದೆ ಇದರಲ್ಲಿ. 100% ಸರ್. ಸೊ ಓವರ್ ಆಲ್ ನೀವೀಗ ಎಷ್ಟು ಬ್ಯಾಗ್ಸ್ ಇದರಲ್ಲಿ ಮಾಡ್ತಾರೆ? ಈಗ ನಮ್ದು 800 ಬ್ಯಾಗ್ಸ್ ಕ್ರಾಸ್ ಆಗ್ತಿದೀವಿ ನಾವು. 10 to 15 days ಇಂದ ಮಾಡ್ತಿದೀವಿ. ಸೊ ದಟ್ ಸಮ್ಮರ್ ಅಲ್ಲಿ ಸ್ಟಾಪ್ ಮಾಡಿದ್ವಿ.
ಈಗ 800 ಬ್ಯಾಗ್ಸ್ ಆಗಿದೆ. ನೀವು ನೋಡ್ಬೋದು ಮೈಸಿಲಿಯನ್ ಯಾವ ತರ ರನ್ ಆಗ್ತಿದೆ ಅಂತ. ಸೊ ಎಷ್ಟು ದಿವಸಕ್ಕೆ ಹಾರ್ವೆಸ್ಟಿಂಗ್ ಬರುತ್ತೆ ಸರ್? 25th ಡೇ ವಿಲ್ ಗೆಟ್ ಹಾರ್ವೆಸ್ಟಿಂಗ್. ನೀವು ಇಲ್ಲಿ ಜೂಮ್ ಮಾಡಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳೆದಿರುತ್ತೆ. ಇದೆಲ್ಲ ಮೈಸಿಲಿಯನ್ ಅಂತಾರೆ ನೋಡಿ. ಈ ಬ್ಯಾಗ್ಗೆ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ನಿಮಗೆ. ಈ ಬ್ಯಾಗ್ ಚೆನ್ನಾಗಿ ಗ್ರೋತ್ ಆಗಿದೆ ಮೈಸಿಲಿಯನ್. ಇದರಲ್ಲಿ ಅಷ್ಟೊಂದು ಮೈಸಿಲಿಯನ್ ಲೇಟ್ ಆಗ್ತಿದೆ. ಇದು ನಿಮಗೆ 31st ಮಾಡಿರೋದು. ನಿಮ್ಗೆ ಯಾವ ತರ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಕಾಣಿಸ್ತಿದೆ, ಅದನ್ನ ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಇಲ್ಲಿ ಲೈಟ್ ಆಗಿ ಈಗ ಫಾರ್ಮೇಶನ್ ಆಗ್ತಾ ಇದೆ, ಲೈಟ್ ಆಗಿ. ಸೊ ದಟ್ ಫ್ರಮ್ ಹಿಯರ್ ಇಟ್ ವಿಲ್ ಗೋ ಟು ಹಿಯರ್ ಲೈಕ್ ದಿಸ್. ಬ್ಯಾಗ್ಸ್ ವಿಲ್ ಕಮ್. ಈ ತರ ಬ್ಯಾಗ್ಸ್ ಬರುತ್ತೆ. ಸರ್, ಇಷ್ಟು ತನಕ ಈ ಆಯಿಸ್ಟರ್ ತಾವು ಸೆಟಪ್ ಮಾಡ್ಕೊಂಡಿರೋ ಬಗ್ಗೆ, ಅದರ ಸವಾಲ್ ಬಗ್ಗೆ ಎಲ್ಲ ವಿವರಿಸ್ತಾ ಹೋದ್ರಿ. ಇನ್ನ ಮೇನ್ ಪಾಯಿಂಟ್ ಬರ್ತೀನಿ. ಆಕ್ಚುಲಿ ಇದನ್ನ ಎಲ್ರು ಕೂಡ ಕೇಳ್ತಾರೆ. ಅಂದ್ರೆ ಯಾರು ಮಾಡ್ಬೇಕು ಅಂತಿದ್ದಾರೆ, ಯಾರು ಬೇರೆಯವ್ರು ಮಾಡಿರೋರು ಇರ್ತಾರೆ. ಏನಂದ್ರೆ ಹೇಗ್ ಮಾರ್ಕೆಟಿಂಗ್ ಮಾಡ್ತಾರೆ, ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಇದಕ್ಕೆ ಎಷ್ಟು ಲಾಭ ಬರುತ್ತೆ, ಲಾಸ್ ಗೈನ, ಈ ತರದ್ದೇ ಸಹಜವಾಗಿ ಫಾರ್ಮಿಂಗ್ ಇಂಡಸ್ಟ್ರಿಯಲ್ಲಿ ಬಹುತೇಕರು ನೋಡುವಂತದ್ದು, ಕೇಳುವಂತ ಪ್ರಶ್ನೆ ಇದೆ. ಅಂದ್ರೆ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, ಎಷ್ಟು ದಿವಸಕ್ಕೆ ಈಲ್ಡಿಂಗ್ ಬರುತ್ತೆ, ಈ ತರದನ್ನೆಲ್ಲ ಕೇಳ್ತಿದ್ದಾರೆ. ಸೊ ನೀವು ನಿಮ್ಮ ಸೆಟಪ್ ಬಗ್ಗೆ ಇಷ್ಟ ತನಕ ಹೇಳಿದ್ರಿ. ಓವರ್ ಆಲ್ ಅದ್ರ ಸವಾಲು ಕೂಡ ಹೇಳ್ತಾ ಇದ್ರಿ. ಈಗ ಓವರ್ ಆಲ್ ಇದ್ರ ಕಾಸ್ಟ್ ಎಷ್ಟಾಯ್ತು, ನೀವ್ ಹೆಂಗ್ ಮಾರ್ಕೆಟಿಂಗ್ ಕಂಡ್ಕೊಳ್ತಾ ಇದ್ದೀರಾ, ಅದನ್ನ ವಿವರಿಸಬಹುದಾ? ಸರ್, ಇದು ನಂದು ಪ್ರಾಜೆಕ್ಟ್ ಓವರ್ ಆಲ್ ಕಾಸ್ಟ್ ಬಂದು 16 lakhs ಸಮಥಿಂಗ್ ಏನೋ ಆಗಿದೆ, ವಿತೌಟ್ ಎನಿ ಮಿಷಿನರೀಸ್. ಇದು ಲಾಭದಾಯಕ ಅಂದ್ರೆ 100% ಲಾಭದಾಯಕ ಇದೆ. ಬಟ್ ಮಾರ್ಕೆಟಿಂಗ್ ಚಾಲೆಂಜಸ್ ಆರ್ ವೆರಿ ಹೈ. ಯಾಕೆ ಅಂದರೆ ಈಗ ನಾವು ಶಾಪ್ಸ್ಗೆ ಎತ್ಕೊಂಡು ಹೋದಾಗ ನಮಗೆ ರಿವ್ಯೂನೇ ಆ ಥರ ಬಂದಿದೆ. ಮತ್ತು ಇದರಲ್ಲಿ ಶೆಲ್ಫ್ ಲೈಫ್ ಈಸ್ ವೆರಿ ಲೋ. ಮೆಡಿಸಿನಲ್ ಮಶ್ರೂಮ್ಸ್ ಆರ್ ಶೆಲ್ಫ್ ಲೈಫ್ ಈಸ್ ವೆರಿ ಲೋ ಕಂಪೇರಿಂಗ್ ಟು ಡಿಫ್ರೆಂಟ್ ಮಶ್ರೂಮ್ಸ್. ಈಗ ಬಟನ್ ಮಶ್ರೂಮ್ಸ್ ಆದರೆ 3 to 4 days ಇರುತ್ತೆ. ನಮ್ದು ಆಯಿಸ್ಟರು 2 days ಆಚೆಗಡೆ ಇಟ್ಟರೆ ಇರುತ್ತೆ, 1 week ನೀವು ಫ್ರಿಜಲ್ಲಿ ಇಟ್ಟರೆ ಇರುತ್ತೆ. ಸೊ ಆ ಥರದ್ದು ಚಾಲೆಂಜಸ್ ಇದೆ. ಮತ್ತು ನಿಮಗೆ ಈ ಮಶ್ರೂಮ್ಸಲ್ಲಿ, ಆಯಿಸ್ಟರ್ ಮಶ್ರೂಮ್ಸಲ್ಲಿ ನಿಮಗೆ ರೆಸಿಪೀಸ್ ಹೋಟ್ಲಲ್ಲಿ ಎಲ್ಲೂ ಸಿಗ್ತಿಲ್ಲ. ಸೊ ನಿಮಗೆ ಬೆಳೆದ್ರೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಮಾರ್ಕೆಟಿಂಗ್. ಫಸ್ಟು ಮಾರ್ಕೆಟಿಂಗಲ್ಲಿ ಒಂದು ಸ್ವಲ್ಪ ದಿವಸ ಮಾಡಿ, ಬೇರೆಯವ್ರ ಹತ್ರ ಮಶ್ರೂಮ್ಸ್ ತೊಗೊಂಡು ಸೇಲ್ಸ್ ಮಾಡಿ. ಅದು ಸೇಲ್ಸ್ ಚೆನ್ನಾಗಿ ಆಗ್ತಿದೆಯಾ ನೀವು ಮಾಡಿ. ಸೊ ದಟ್ ನಿಮ್ಗೆ ಎಲ್ಲೂ ಸ್ಟಾಪ್ ಆಗಲ್ಲ, ಲಾಸ್ ಆಗಲ್ಲ. ನಿಮಗೆ ಲಾಸ್ ಅಂದರೆ ಮಶ್ರೂಮ್ಸಲ್ಲಿ ಕಂಟ್ಯಾಮಿನೇಷನ್ ಒಂದೇ. ಕಂಟ್ಯಾಮಿನೇಷನ್ ಆಯಿತು ಅಂದರೆ ₹1 ನಿಮಗೆ ಬರಲ್ಲ. ಕಂಟ್ಯಾಮಿನೇಷನ್ ರೇಷಿಯೋ ಆಗಿಲ್ಲ ಅಂದರೆ ನಿಮಗೆ 100% ರಿಟರ್ನ್ಸ್ ಇದೆ, ಚೆನ್ನಾಗಿದೆ. 50% ಮಾರ್ಜಿನ್ ಇದೆ. ಸೊ ದಟ್ ಯು ವಿಲ್ ಗೆಟ್. ಏನು ಎಚ್ಚರಿಕೆಯಿಂದ ಇರಬೇಕು ಸರ್ ಇದನ್ನ? ಸರ್, ಕ್ಲೀನಿನೆಸ್. ದ ಮೇನ್ ಥಿಂಗ್ ಇಸ್ ಕ್ಲೀನಿನೆಸ್. ಚೆನ್ನಾಗಿತ್ತು ಅಂದರೆ ನಿಮ್ಗೆ ಯಾವ ಬ್ಯಾಕ್ಟೀರಿಯಾ ಒಳಗಡೆಗೆ ಬರಲ್ಲ, ಮತ್ತೆ ಇನ್ಸೆಕ್ಟ್ಸ್ ಒಳಗಡೆಗೆ ಬರಲ್ಲ. ಆ ಥರದೊಂದು ಪ್ರಿಕಾಷನ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಮಾರ್ಕೆಟಿಂಗ್ ಸವಾಲು ಹಿಂಗೆ ಎದುರಿಸ್ತೀವಿ? ಮಾರ್ಕೆಟಿಂಗ್ ಸವಾಲು ಅಂದ್ರೆ ನಾವು ಇನ್ನ ಯಾವ್ದು ರಿಟೇಲ್ ಮಾರ್ಕೆಟಿಂಗ್ ಮಾಡ್ಲಿಲ್ಲ, ನಾವೆಲ್ಲ ಹೋಲ್ಸೇಲ್ ಮಾಡ್ತಿರೋದು. ಅಂದ್ರೆ ಬ್ಲಿಂಕಿಟ್, ಝೊಮ್ಯಾಟೊ, ಅದರಲ್ಲೂ ಒಂದ್ ಸ್ವಲ್ಪ ಈಗ ಜಾಸ್ತಿ ಜನ ಆಗಿದ್ದಾರೆ ಕೊಡೋರು. ಸೊ ದಟ್ ರಿಕ್ವೈರ್ಮೆಂಟ್ ಅವರು ಕಡಿಮೆ ಆಗ್ತಿದ್ದಾರೆ. ಈಗ ನಮ್ ಮೊದಲು ಒಂದು 200 ಬಾಕ್ಸಸ್ ಕೊಡಿ ಅಂತ ಕೇಳ್ತಿದ್ರು. ಈಗ 100 ಬಾಕ್ಸಸ್ 50 ಬಾಕ್ಸಸ್ ಕೇಳೋ ತರ ಆಗಿದೆ. ಯಾಕೆಂದ್ರೆ ಗ್ರೋಸ್ ಜಾಸ್ತಿ ಆಗ್ತಾ ಇದಾರೆ, ಕನ್ಸ್ಯೂಮರ್ಸ್ ಕಡಿಮೆ ಆಗ್ತಾ ಇದಾರೆ. ನೀವು ಫಸ್ಟ್ ಕನ್ಸ್ಯೂಮರ್ಸ್ನ ಜಾಸ್ತಿ ಮಾಡಿ, ಆಮೇಲೆ ಗ್ರೋಯಿಂಗ್ ಮಾಡಿ ಅಷ್ಟೇ ಹೇಳೋದು ನಾನು. ಯಾಕೆಂದ್ರೆ ಬೆಳೆದು ವೇಸ್ಟ್ ಆಗುತ್ತೆ. ಅದ್ರ ಬದಲು ನೀವು ತಿನ್ಸಿ ಜನಕ್ಕೆ, ಸ್ವಲ್ಪ ಜನಕ್ಕೆ ಅವರೇ ರಿವ್ಯೂ ತಗೊಳ್ಳಿ. ಅವ್ರ ಕಡೆಯಿಂದ ರಿವ್ಯೂ ಚೆನ್ನಾಗಿ ಬಂತು ಅಂದ್ರೆ ಯು ಕ್ಯಾನ್ ಗೋ ಫಾರ್ ಗ್ರೋಯಿಂಗ್ ಅಂಡ್ ಸಪ್ಲೈಯಿಂಗ್ ಟು ದ ಮಾರ್ಕೆಟಿಂಗ್. ಸೊ ಈಗ ನೀವು ಲಾಭದಾಯಕ ಅಂತ ಹೇಳಿದ್ರಿ. ಹೌದು. ಈಗ ನೀವು ಫಸ್ಟ್ ಕಳ್ಕೊಂಡ್ಮೇಲೆ ನಿಮಗೆ ಇದರ ಅನುಭವ ಹೇಗೆ, ಎಕ್ಸಾಕ್ಟ್ಲಿ ಅದನ್ನ ಒಂದು ಎಕ್ಸಾಂಪಲ್ ಥ್ರೂ ವಿವರಿಸಬಹುದಾ? ಈಗ ಸಾಕಷ್ಟು ಜನ ರೈತರು ಏನೋ ಒಂದು ಸೈಡ್ ಇನ್ಕಮ್ ತರ ಹೇಳಿ ಒಂದು ಸೆಟಪ್ ಮಾಡ್ಕೊಳಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಅವ್ರಿಗೆ ಒಂದಿಷ್ಟು ಅನುಭವಗಳು, ನಿಮ್ಮ ಅನುಭವಗಳು ಗೊತ್ತಾದ್ರೆ ಸೊ ಅವರು ಕೂಡ ಎಚ್ಚರಿಕೆಯಿಂದ ಇರಬಹುದು. ಮೈನ್ ಥಿಂಗ್ ಕ್ಲೀನ್ಲಿನೆಸ್ ಇರಬೇಕು, ಮತ್ತೆ ಸೆಲೆಕ್ಷನ್ ಆಫ್ ಸ್ಪಾನ್ ಚೆನ್ನಾಗಿರ್ಬೇಕು. ಪ್ಯಾಡಿ ಸ್ಟ್ರಾ ಆಗ್ಲಿ, ಪೆಲೆಟ್ಸ್ ಆಗ್ಲಿ. ಅಂದ್ರೆ ಪೆಲೆಟ್ಸ್ ಅಂದ್ರೆ ನಿಮ್ಗೆ ಹಾರ್ಡ್ವುಡ್ ಪೌಡರ್ ಬರುತ್ತೆ, ಅದರಲ್ಲೂ ಬೆಳೀತಾರೆ. ನಿಮಗೆ ಬಂದು ಅವು ಈ 3 ಈಸ್ ಮೇಜರ್ ಕಾನ್ಸೆಪ್ಟ್ ಸೆಲೆಕ್ಷನ್ ಅಲ್ಲಿ. ಈ 3 ಚೆನ್ನಾಗಿ ಮಾಡ್ಕೊಂಡ್ರೆ ಅಂದ್ರೆ 50% ಕಂಪ್ಲೀಟ್. ಇನ್ನ 50% ಬಂದು ಲೇಬರ್ಸ್, ಅವರು ಕರೆಕ್ಟಾಗಿ ಬರಬೇಕು, ಆನ್ ಟೈಮ್ ಬರಬೇಕು, ಮತ್ತೆ ಕ್ಲೀನ್ಲಿನೆಸ್.
ಕ್ಲೀನಿನೆಸ್ ಬಹಳ ಒತ್ತು ಕೊಡ್ತಾ ಇದೀರಾ ಅನ್ಸುತ್ತೆ. ಹೌದು, ನೀವು exactly. ಅವಾಗ್ಲೇ ಹೇಳ್ತಾನೆ ಇದೀರಾ. ಹೌದು, ಎಕ್ಸಾಕ್ಟ್ಲಿ. ಕ್ಲೀನಿನೆಸ್ ಒಂದಿಲ್ಲ ಅಂದ್ರೆ ಹಾ. 100%. ಯಾವ ರೀತಿ ಕ್ಲೀನ್ನೆಸ್ ಜಸ್ಟ್ ನೋಡಿ. ಅಷ್ಟೇನಾ ಅಥವಾ ನೋಡಿ, ಎವ್ರಿ ವೀಕ್ ಆನ್ ಸಂಡೇ ಟೈಮ್ಸ್ ವಿ ಕ್ಲೀನ್ ಅವರ್ ರೂಮ್ಸ್ ಇನ್ ಎ ಕೆಮಿಕಲ್ ವೇ ಆರ್ ಅದರ್ವೈಸ್ ಸುಣ್ಣ ಯಾವ ತರದ್ ಬೇಕಾದ್ರೂ ನೀವು ಕ್ಲೀನ್ ಮಾಡ್ಕೊಬಹುದು ವಿತೌಟ್ ಓನ್ಲಿ ಇನ್ ವಾಟರ್ ಆದ್ರೂ. ನೀವಿಲ್ಲಿ ಯಾವ ರೀತಿ ಕ್ಲೀನ್ ಮಾಡ್ಕೊಂಡಿದೀರಾ? ನಾವು ಬಂದು ಲೈಮ್ ಪೌಡರ್ ಹಾಕ್ತಿವಿ, ಪೂರ್ತಿ ಸುಣ್ಣ ಹಾಕ್ಬಿಡ್ತೀವಿ. ಅಂದ್ರೆ- ಎಲ್ಲ ನಿಮ್ ವೈಟ್ ಕಾಣಿಸ್ತಿದ್ಯಲ್ಲ, ಹಾ. ಅದೆಲ್ಲ ಸುಣ್ಣನೇ. ವೀಕ್ಲಿ ಒನ್ಸ್ ಸಂಡೇಸ್ ನಾವು ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ. ಹಾ. ಸುಣ್ಣ ಹಾಕೊಂಡ್ರೆ ಅದು ಬ್ಯಾಕ್ಟೀರಿಯಾ ಕಿಲ್ ಆಗುತ್ತೆ. ಸೊ ದಟ್ ಯಾವ ಬ್ಯಾಕ್ಟೀರಿಯಾನು ಹತ್ರ ಬರಲ್ಲ. ಮೇನ್ ಬ್ಯಾಕ್ಟೀರಿಯಾ ನೋಡಿ sir. ಗೋಸ್ಕರ. ನೋಡಿ ಸರ್, ನಾವು ಆಟ ಆಡ್ತಿರೋದು ಬಂದು ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ಅಲ್ಲಿ. ಅದು ನಿಮ್ಗೆ ಹೆಂಗಿದ್ರು ಗೊತ್ತಿರುತ್ತೆ ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ಯಾವ ತರ ಎಷ್ಟು ಫಾಸ್ಟ್ ಆಗಿ ಗ್ರೋ ಆಗುತ್ತೆ ಮತ್ತೆ ಯಾವ ಬ್ಯಾಡ್ ಫಂಗಸ್ ಬ್ಯಾಕ್ಟೀರಿಯಾಸ್ ಬರುತ್ತೆ ಅಂತ. ಸೊ ಅದಕ್ಕೆ ಕ್ಲೀನ್ಲೆಸ್ ಇದ್ರೆ ನಿಮ್ಗೆ ಮೈನ್ ಇಂಪಾರ್ಟೆಂಟ್. ಸೊ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಲಾಸ್ ಆಯ್ತು ಅಂತ, ಆ ಲಾಸ್ ಹೇಗೆ ಆಯ್ತು? ಆಯ್ತು ಲಾಸ್ ಏನಾಯ್ತು ಅಂದ್ರೆ ಮಾರ್ಕೆಟಿಂಗ್ ಅಲ್ಲಿ. ಈಗ ನಿಮ್ಗೆ ಫಂಕ್ಷನ್ಸ್ ಅದ್ರಲ್ಲೂ ಹೋಗುತ್ತೆ. ಹಬ್ಬದ ಹಬ್ಬ ಬರುತ್ತಲ್ವಾ, ಸೊ ದಟ್ ಹಬ್ಬ ಬಂದಾಗ ಏನಾಗುತ್ತೆ, ಹಿಂದಿನ ದಿವಸನು ಮಶ್ರೂಮ್ಸ್ ಕನ್ಸಂಪ್ಷನ್ ಇರಲ್ಲ, ಹಬ್ಬದ ದಿವಸನು ಮಶ್ರೂಮ್ ಕನ್ಸಂಪ್ಷನ್ ಇರಲ್ಲ. ಹಬ್ಬ ಆಗಿದ ತಕ್ಷಣ ಹೊಸ್ತಡಕ್ ಬರುತ್ತೆ, ಸೊ ದಟ್ ನಾನ್ ವೆಜ್ ಡೇ ಅಂತ. ಅವತ್ತು ಇರಲ್ಲ. ಈ 3 days ವಿಲ್ ನಾಟ್ ಗೋ ಎನಿ ಮಶ್ರೂಮ್ಸ್ ಫ್ರಮ್ ಅವರ್ ಫಾರ್ಮ್. ಯಾಕೆಂದ್ರೆ ಕನ್ಸ್ಯೂಮರ್ಸ್ ಇರಲ್ವಲ್ಲ. ಸೊ ದಟ್ ಬ್ಲಿಂಕಿ ಟು ಝೊಮ್ಯಾಟೋದವರು ಅವ್ರು ಇನ್ನ ಸ್ಟ್ರಾಟಜಿಯಾಗಿ ಯೋಚನೆ ಮಾಡ್ತಾರೆ. ಅವರು ನೆಕ್ಸ್ಟ್ ಡೇನೇ ಸ್ಟಾಪ್ ಹೇಳ್ಬಿಟ್ಟಿರ್ತಾರೆ, 0 ಕೊಟ್ಟಿರ್ತಾರೆ ಇಂಟೆಂಟ್. ಸೊ ಅವ್ರು ಒಂಚೂರು ಪ್ರಕ್ಯೂರ್ ಮಾಡಕ್ ಆಗಲ್ಲ. ಆಗ ನಾವೇನ್ ಮಾಡ್ತೀವಿ ಅಂದ್ರೆ ಮಶ್ರೂಮ್ ಡ್ರೈ ಮಾಡ್ತೀವಿ, ಪೌಡರ್ ಮಾಡ್ಕೊಂತೀವಿ. ಆ ಟೈಮಲ್ಲಿ ವ್ಯಾಲ್ಯೂ ಅಡಿಷನ್ ತೋರಿಸ್ತೀನಿ ಈಗ. ತೋರಿಸಬಹುದು ಅದು ಹೇಗೆ ಮಾಡಿದ್ರೆ. ಸೊ ಇದೇ ಮೇನ್ ಬಿಗ್ ಚಾಲೆಂಜ್ ಅಲ್ವಾ? ನಾವು ಎರಡಕ್ಕೂ ರೆಡಿ ಇರಬೇಕು. ಫಸ್ಟ್ ಥಿಂಗ್ ಬಂದು ನಿಮ್ಗೆ ಮಾರ್ಕೆಟಿಂಗ್. ಮಾರ್ಕೆಟಿಂಗ್, ಆಮೇಲೆ ಬೆಳೆಯೋದಿರುತ್ತೆ. ನಿಮ್ಗೆ ಮಾರಕ್ಕೆ ಆಗಿಲ್ಲ ಅಂದ್ರೆ ನೀವು ಬೆಳೆದ್ರು ವೇಸ್ಟ್. ಅಲ್ಲ, ಇದೇ ದೊಡ್ಡ ಸವಾಲು. ನೀವು ಲಾಸ್ ಹಿಂದೆ ಆಗಿದ್ದಿದೆ. ಎಕ್ಸಾಕ್ಟ್ಲಿ. ಸೊ ಅದಾದ್ಮೇಲೆ ಇದನ್ನ ಕಂಡುಕೊಂಡಿದ್ದ ನೀವು? ಹೌದು. ಅಂದ್ರೆ ನೀವು ಪ್ರಿಪೇರ್ ಆಗಿರ್ಬೇಕು. ಬರೀ ನಾನು ಬೆಳೆದ್ ಮಾಡ್ತೀನಿ ಅಲ್ಲ, ಈ ತರ ವ್ಯಾಲ್ಯೂ ಅಡಿಷನ್ಗೂ ಕೂಡ. ಹೌದು. ಸೊ ಇನ್ನೊಂದು ಮೇಜರ್ ಸವಾಲು ಅಂದ್ರೆ, ಈಗ ನೀವು ಹೇಳ್ತಾ ಇದ್ರಿ ಹಬ್ಬಗಳಲ್ಲಿ ಹೋಗೋದಿಲ್ಲ. ಹೌದು. ಸೊ ಈಗ ಲಾಸ್ ಆಯ್ತು. ಸೊ ಆ ಲಾಸ್ ನ ರಿಕವರಿ ಹೇಗ್ ಮಾಡ್ಕೊಂಡ್ರಿ? ನೀವು ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಇದೇ ಬಿಸ್ನೆಸ್ ನ? ಹೌದು. ನಾನು ಈಗ ಆ ತರ ನಮ್ಗೆ ಹೋಗ್ದಿದ್ದಾಗ ನಾವು ಈ ತರ ಡ್ರೈ ಮಾಡ್ತೀವಿ ಮಶ್ರೂಮ್ಸ್ ನ. ಡ್ರೈ? ಹಾ. ಅಂದ್ರೆ ಮಾರ್ಕೆಟಿಗೆ ಕೊಡಲ್ಲ? ಮಾರ್ಕೆಟಿಗೆ ತಗೊಳಲ್ಲ ಯಾರು. ಹಬ್ಬದ ದಿವಸ ನೀವು ಫ್ರೀಯಾಗಿ ಕೊಟ್ರು ತಗೊಳಲ್ಲ. ಯಾಕಂದ್ರೆ ಅವ್ರಿಗೆ ಹಬ್ಬ ಇರುತ್ತೆ, ಹಬ್ಬದ ಊಟದ ಇರುತ್ತೆ. ಸೊ ದಟ್ ಯಾರು ಕನ್ಸಂಪ್ಷನ್ ಮಾಡಲ್ಲ. ಈ ತರ ಡ್ರೈ ಮಾಡ್ತೀವಿ. ಡ್ರೈ ಮಾಡ್ಕೊಂಡು ಪಿಕಲ್ಸ್ ಮಾಡ್ತೀವಿ. ಸೊ ದಟ್ ಪೌಡರ್ ಮಾಡ್ತೀವಿ. ಪೌಡರ್ ಮಾಡಿರೋದು ಏನಕ್ಕೆ ಅಂದ್ರೆ ವ್ಯಾಲ್ಯೂ ಅಡಿಷನ್. ಪೌಡರ್ ಏನಕ್ಕೆ ಅಂದ್ರೆ ಹೇಳಿದ್ನಲ್ಲ ಆಗ್ಲೇ ನಾನು, BP ಶುಗರ್ ಇರೋರಿಗೆ ಮತ್ತೆ ಜಾಸ್ತಿ ಫ್ಯಾಟ್ ಇರ್ತಾರಲ್ವಾ, ಸೊ ದಟ್ ಅವ್ರು ಕನ್ಸಂಪ್ಷನ್ ಮಾಡಿದ್ರೆ ಅವ್ರದ್ದು ಇದು ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅಂತ. ಅದನ್ನ ಪೌಡರ್ ನೀವೇ ಮಾಡ್ತೀರಾ ಅಥವಾ? ಇಲ್ಲ, ನಾವೇ ಮಾಡ್ತೀವಿ. ಸೊ ದಟ್ ಮಾಡ್ಬಿಟ್ಟು ನಿಮ್ಗೆ ಯಾರಿಗಾದ್ರು ಬೇಕಿದ್ರೆ ನನ್ಗೆ ಕಾಲ್ ಮಾಡಿ ನಾನು ಕೊಡ್ತೀನಿ, ನಿಮ್ಗೆ ಸಪ್ಲೈ ಮಾಡ್ತೀನಿ. ಮತ್ತೆ ಅದಕ್ಕೇನು ಬೇರೆ ಆಡ್ ಆನ್ ಏನು ಇರೋದಿಲ್ವಾ? ಇಲ್ಲ, ನೋ, ಓನ್ಲಿ ಇದನ್ನ ಮಿಕ್ಸಿಗೆ ಹಾಕೊಂತೀವಿ. ಸೊ ದಟ್ ಪೌಡರ್ ಇದ್ರಲ್ಲಿ ಮಾಡ್ತೀವಿ, ಮಾಡ್ಕೊಂಡು ನಾವು ಸಪ್ಲೈ ಮಾಡ್ತೀವಿ. ಸೊ ಇದು ನೀವು ಹಿಂದೆ ಲಾಸ್ ಆದಾಗ ಕಂಡುಕೊಂಡಂತಹ? ಹೌದು, ಎಕ್ಸಾಕ್ಟ್ಲಿ. ಮತ್ತೆ ಇದ್ರಲ್ಲೇ ಡ್ರೈ ಪಿಕಲ್ಸ್ ಮಾಡ್ತೀವಿ. ಸೊ ದಟ್ ವ್ಯಾಲ್ಯೂ ಅಡಿಷನ್ ಮಾಡ್ಕೊಂಡ್ರೆ ಒಳ್ಳೇದು. ಈ ತರದಕ್ಕೆ ಪ್ರಿಪೇರ್ ಆಗಿರ್ಬೇಕು ಅಂತ. ಹೌದು, ಎಕ್ಸಾಕ್ಟ್ಲಿ. ಸುಮ್ನೆ ಒಂದ್ ಮಾರ್ತೀವಿ ಎಲ್ಲೋ ಕೊಡ್ತೀವಿ ಆ ತರದಲ್ಲ. ಈ ತರದ ಮಾರ್ಕೆಟ್ ಅಲ್ಲಿ ಏರುಪೇರು ಆಗ್ತಾ ಇರೋಂತ ಸಂದರ್ಭದಲ್ಲಿ ನೀವು ಈ ತರದಕ್ಕೆ ಪ್ರಿಪೇರ್ ಆಗ್ಬೇಕು. ಹೌದು, ಎಕ್ಸಾಕ್ಟ್ಲಿ. ಓಕೆ. ಸೊ ಇನ್ನೊಂದು ಸವಾಲು, ಇದಕ್ಕೆಲ್ಲ ಎಂಪ್ಲಾಯ್ಸ್ ಹೇಗೆ ಇದು ಮಾಡ್ತೀರಾ, ಹ್ಯಾಂಡಲ್ ಮಾಡ್ತೀರಾ? ಅದು ಬೇಕೇ ರೆಗ್ಯುಲರ್ಲಿ ಇರ್ಬೇಕಾ, ಹೇಗೆ ಸರ್? ಹೌದು ಸರ್, ನೀವು ಮಶ್ರೂಮ್ ಫಾರ್ಮ್ ಮಾಡಿದ್ಮೇಲೆ ಎವ್ರಿ ಡೇ ನಿಮ್ಗೆ ಲೇಬರ್ಸ್ ಅನ್ನೋದು ಬೇಕಾಗುತ್ತೆ. ಯಾಕಂದ್ರೆ ಪ್ಯಾಕಿಂಗ್ ಇರುತ್ತೆ, ಮತ್ತೆ ಮಶ್ರೂಮ್ ಹಾರ್ವೆಸ್ಟಿಂಗ್ ಇರುತ್ತೆ. ಅದನ್ನ ಹಾರ್ವೆಸ್ಟಿಂಗ್ ಮಾಡಿರೋದನ್ನ ಪ್ಯಾಕಿಂಗ್ ಮಾಡೋದಿರುತ್ತೆ. ಆ ತರದೆಲ್ಲ ಇದಿರುತ್ತೆ. ಇದರಲ್ಲಿ ನಿಮ್ಗೆ 3 ತರ ಲೇಬರ್ಸ್ ಮೆಂಟಾಲಿಟಿ ಪೀಪಲ್ಸ್ ಬರ್ತಾರೆ. ನಿಮ್ಗೆ ಫಸ್ಟ್ ಮೆಂಟಾಲಿಟಿ ಪೀಪಲ್ಸ್ ಅಂದ್ರೆ ಅವ್ರದ್ದು EMI ಏನಿದೆಯೋ, ಯಾವ ಡೇಟಿಗೆ ಇದೆಯೋ ಅಲ್ಲಿವರೆಗೂ ಕೆಲಸ ಮಾಡ್ತಾರೆ, ಮತ್ತೆ ಬಿಟ್ಟು ಹೋಗ್ಬಿಡ್ತಾರೆ. ಇನ್ನೊಂದು ಟೈಪ್ ಪೀಪಲ್ ಸ್ವಲ್ಪ ದಿವಸ. ಹೌದೌದು. ಸೊ ನಿಮ್ಗೇನು ಅಂದ್ರೆ, ಹೌದು, ನಾನೇನ್ ಸಜೆಸ್ಟ್ ಮಾಡೋದು ಅಂದ್ರೆ, ನಿಮ್ ಫಾರ್ಮ್ ನಿಯರ್ ಬೈ ಯಾರಾದ್ರೂ ಇದ್ರೆ ಲೇಬರ್ಸ್ ಅವ್ರನ್ನ ತಗೊಳೋದು ಕರೆಕ್ಟ್ ಇರುತ್ತೆ. ಸೊ ದಟ್ ಅವ್ರು ರಜಾ ಹಾಕೊಳಲ್ಲ ಅಂತ. ನೋಡಿ, ಇಲ್ಲಿ ಪ್ಯಾಕಿಂಗ್ ಮಾಡ್ತಿದಾರೆ, ನೀವು ನೋಡ್ಬೋದು. ರೆಗ್ಯುಲರ್ಲಿ ಇದ್ದೇ ಇರ್ತದೆ. ನೋಡಿ, ನೀವು ಪ್ಯಾಕಿಂಗ್ ಅಲ್ಲೂ ಅಷ್ಟೇ ದೇರ್ ಇಸ್ ಎ ಡಿಫ್ರೆನ್ಸ್. ಇಷ್ಟು ಸ್ಪೇಸ್ ಇರಲೇಬೇಕು ಸ್ಪಾನ್ ಟು ಮತ್ತೆ ಇನ್ನೊಂದು ಸ್ಪಾನ್ಗೆ. ಯಾಕೆಂದ್ರೆ ಹೋಲ್ಸ್ ಇಡ್ತಾರೆ ವೆಂಟಿಲೇಷನ್ಗೆ ಅಂತ. ಆ ವೆಂಟಿಲೇಷನ್ ಆಗ್ಬೇಕು ಅಂದ್ರೆ ಹೋಲ್ಸ್ ಬೇಕಾಗುತ್ತೆ, ಮತ್ತೆ ಅಷ್ಟು ಇರ್ಲೇಬೇಕಾಗುತ್ತೆ. ನಿಮ್ಗೆ
ಇದಕ್ಕೆ ಫುಡ್ ಬಂದು ನಿಮಗೆ ಪ್ಯಾಡಿಸ್ಟ್ರಾನೆ ಚೆನ್ನಾಗಿರೋದು. ಮಶ್ರೂಮ್ಸ್ಗೆ, ಪ್ರಾನ್ಸ್ಗೆ, ಆಯಿಸ್ಟರ್ ಆಗಲಿ, ಯಾವುದೇ ಆಗಲಿ, ಬಟನ್ಸ್ಗಾಗಲಿ, ಯಾವುದೇ ಆಗಲಿ, ಪ್ಯಾಡಿಸ್ಟ್ರಾ ಇಸ್ ಗುಡ್ ಫುಡ್ ಫಾರ್ ಫಂಗಸ್. ಸೊ ನೀವು ಹೇಳ್ತಾ ಇದ್ರಿ ಲೇಬರ್ಸ್ ಇಶ್ಯೂ ಆಗಿ, ಅಂದ್ರೆ ಇರ್ಲೇಬೇಕು, ಎಷ್ಟೇ ಒಂದ್ ದೊಡ್ಡ ಫಾರ್ಮ್ ಮಾಡ್ಲಿ, ಸಣ್ಣ ಫಾರ್ಮ್ ಮಾಡ್ಲಿ. ಹೌದು ಸರ್, ಇರ್ಲೇಬೇಕಾಗುತ್ತೆ. ಸೊ ಆ ಮ್ಯಾನೇಜ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೌದು ಹೌದು ಹೌದು. ಒಟ್ಟಾರೆಯಾಗಿ ನೀವೊಬ್ರು ಮಶ್ರೂಮ್ ನ ಪ್ರಗತಿಪರ ಕೃಷಿಕರು ಅಂತ ಹೇಳ್ಬೋದು ಈ ಫಾರ್ಮ್ ಎಲ್ಲ ನೋಡಾದ್ಮೇಲೆ. ಸೊ ನೀವು ರೈತರಿಗೆ ಈಗ ಸಾಕಷ್ಟು ಜನ ಎಜುಕೇಟೆಡ್ಸ್ ಆಗ್ಲಿ ಅವರೆಲ್ಲರೂ ಕೂಡ ಮಶ್ರೂಮ್ ಬೆಳಿಲಿಕ್ಕೆ ಹೊರಟಿದ್ದಾರೆ, ಅಂತವರಿಗೆಲ್ಲ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಫಸ್ಟ್ ಥಿಂಗ್ ಏನಂದ್ರೆ, ನೀವು ಸ್ಟಾರ್ಟ್ ಮಾಡಿ, ಬೇಡ ಅಂತಾನು ಮಾತ್ರ ಹೇಳ್ತಿಲ್ಲ, ಹೈಜಿನಿಕ್ ಆಗಿರ್ಬೇಕು. ಮತ್ತೆ ನೀವೇನ್ ಮಾಡ್ತಿದ್ರೋ ಸ್ಮಾಲ್ ಯೂನಿಟ್ ಆಗಿ ಮಾಡಿ. ಸ್ಮಾಲ್ ಯೂನಿಟ್ ಆಗಿ ಮಾಡಿ ಅಂದ್ರೆ ಸ್ವಲ್ಪ ಬ್ಯಾಗ್ಸ್ ತಗೊಳ್ಳಿ, ಸ್ವಲ್ಪ ಬ್ಯಾಗ್ಸ್ ಅಲ್ಲಿ ಟ್ರೈ ಮಾಡಿ ಯಾವ ತರ ಏನು ಅಂತ. ನಿಮ್ಗೆ ಮಿನಿಮಮ್ ಒಂದು 6 months ಬೇಕಾಗುತ್ತೆ ಕಲಿಯೋದಕ್ಕೆ. ನೀವು ಎಲ್ಲಿ ಯಾವ ಇನ್ಸ್ಟಿಟ್ಯೂಟ್ ಹೋಗಿದ್ರು, ಟ್ರೈನಿಂಗ್ ತಗೊಂಡಿದ್ರು, ನೀವು ಪ್ರಾಕ್ಟಿಕಲ್ ಅಲ್ಲಿ ಮಾಡಿದಾಗೆ ಗೊತ್ತಾಗುತ್ತೆ ಡೇ ಬೈ ಡೇ. ಸೊ ದಟ್ ಜಾಸ್ತಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ಲೇಬರ್ ಪ್ರಾಬ್ಲಮ್ಸು ಏನಾದ್ರು ಇದ್ರೆ ನಾವು ಈ ತರ ರೆಡಿ ಟು ಫ್ರೂಟ್ ಬ್ಯಾಗ್ ಕೊಡ್ತೀವಿ. ಇದು ಡೈರೆಕ್ಟ್ ಫ್ರೂಟ್ ಬ್ಯಾಗ್ ಅಂತ. ನೀವು ಎತ್ಕೊಂಡೋಗಿ ನಿಮ್ಮ ಫಾರ್ಮ್ ಒಳಗಡೆ ಒಂದು 20 days ಇಟ್ಟರೆ ನಿಮಗೆ ಫ್ರೂಟಿಂಗ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಲೇಬರ್ಸ್ ಅವಶ್ಯಕತೆ ಇರಲ್ಲ, 1 ಲೇಬರ್ ಇದ್ರೆ ಸಾಕಾಗುತ್ತೆ ಅವಾಗ. ಆ ತರ. ಸೊ ಇದು ಎಷ್ಟು ದಿವಸಕ್ಕೆ ಇದಾಗುತ್ತೆ ಅವಾಗ? ಇದು ನಾವು ಪ್ಯಾಕಿಂಗ್ ಈಗ ನೋಡಿದ್ರಲ್ಲ ನೀವು, ಪ್ಯಾಕಿಂಗ್ ಯಾವ ತರ ಆಗ್ತಿದೆ, ಆ ಪ್ಯಾಕಿಂಗ್ ಆಗಿದ್ ನಿಮ್ಗೆ ನಾವು ಟ್ರಾನ್ಸ್ಪೋರ್ಟ್ಗೆ ಹಾಕ್ತಿವಿ. ನಿಮ್ದು ಯಾವ ಲೊಕೇಶನ್ ಇದೆಯೋ ಅದು ಟ್ರಾನ್ಸ್ಪೋರ್ಟ್ಗೆ ಬರುತ್ತೆ, ನಿಮ್ ಮನೆ ಹತ್ರನೇ ಬರುತ್ತೆ. ಅದು ತಗೊಂಡು ನೀವು ಬ್ಯಾಗ್ಸ್ನೆಲ್ಲ ಪ್ಯಾಕ್ ಮಾಡಿ. ಯಾಕೆಂದ್ರೆ ಲೇಬರ್ಸ್ ಇಲ್ಲ ಅನ್ನೋರು ಮಾತ್ರ, ಲೇಬರ್ಸ್ ಇರೋರು ಅಲ್ಲೇ ಮಾಡ್ಕೊಳ್ಳಿ. ಲೇಬರ್ಸ್ ಇಲ್ಲ ಅನ್ನೋರು ರೆಡಿ ಟು ಫ್ರೂಟ್ ಬ್ಯಾಗ್ ತಗೊಂಡೋಗಿ ಡಾರ್ಕ್ ರೂಮ್ ಅಲ್ಲಿ ಇಟ್ಕೊಂಡು ಮತ್ತೆ ಹಾರ್ವೆಸ್ಟಿಂಗ್ ಮಾಡಿ ನೀವು ಮಾರ್ಕೆಟಿಂಗ್ ನೀವು ಮಾಡಿ. ನಾನು ಮತ್ತೆ ಹೊಸಬ್ರು ಸ್ಟಾರ್ಟ್ ಮಾಡೋರ್ಗೆ ಏನಂತ ಹೇಳ್ತೀನಿ ಅಂದ್ರೆ, ಫಸ್ಟ್ ಮಾರ್ಕೆಟಿಂಗ್ ಮಾಡಿ, ಬೇರೆಯವ್ರ ಹತ್ರ ಮಶ್ರೂಮ್ಸ್ ಇಸ್ಕೊಂಡು ನೀವು ಮಾರ್ಕೆಟಿಂಗ್ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ ಅವಾಗ ಚಾಲೆಂಜಸ್ ಏನೇನಿದೆ ಅಂತ. ನೀವು ಬೆಳೆಯೋರು ಬೇರೆ, ಮಾರೋರು ಬೇರೆ ಇದ್ದಾರೆ ಇಲ್ಲಿ. ಓಕೆನಾ? ದೇರ್ ಈಸ್ 2 ವೇ. ಸೊ ದಟ್ ನೀವೇ ಫಸ್ಟ್ ಸೇಲ್ಸ್ ಪರ್ಸನ್ ಆಗಿ ನಿಮ್ಮ ಮಶ್ರೂಮ್ಸ್ಗೆ. ಅವಾಗ ಯಾಕೆ ಅಂದ್ರೆ ನಿಮಗೆ ಮಶ್ರೂಮ್ ಲಾಸ್ ಆಗಲ್ಲ ಎಲ್ಲೂ. ಸೊ ದಟ್ ಯು ಕ್ಯಾನ್ ಕವರ್ ಮನಿ ಅಷ್ಟೇ. ಸೊ ಒಟ್ಟಾರೆಯಾಗಿ ಇಲ್ಲಿ ಮಶ್ರೂಮ್ ನ ಅಥವಾ ಮಶ್ರೂಮ್ ಬೇಕು ಅಂದವರಿಗೆ, ಡ್ರೈ ಮಶ್ರೂಮ್ ಬಗ್ಗೆ ನೀವು ಪೌಡರ್ ಬಗ್ಗೆ ಎಲ್ಲ ಹೇಳಿದ್ರಿ, ಆ ತರದ್ ಬೇಕು ಅಂದಾಗೆ. ಸೊ ಇದ್ರ ಬಗ್ಗೆ ಏನಾದ್ರು, ಡಾಕ್ಟರ್ ಮಶ್ರೂಮ್ ಬಗ್ಗೆ ಏನಾದ್ರು ಒಂದಿಷ್ಟು ಡೌಟ್ ಇದ್ರೆ ನಿಮ್ಮನ್ನ ಹೇಗೆ ಸಂಪರ್ಕಿಸಬಹುದು? ಸರ್, ನನ್ನ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ. ಮತ್ತೆ ಟ್ರೈನಿಂಗ್ಸು ಕೊಡ್ತೀನಿ ನಾನು. ರೆಡಿ ಟು ಫ್ರೂಟ್ ಬ್ಯಾಗ್ ಕೊಡ್ತೀನಿ, ಮತ್ತೆ ಪಿಕಲ್ಸ್ ಕೊಡ್ತೀನಿ, ಮತ್ತೆ ಪೌಡರ್ಸ್ ಕೂಡ ಕೊಡ್ತೀನಿ ಡಾಕ್ಟರ್ ಮಶ್ರೂಮ್ ಫಾರ್ಮ್ ಕಡೆಯಿಂದ. ನಿಮ್ಮ ಪೂರ್ತಿ ಹೆಸರು ಹಾಗೆ ಇಲ್ಲಿ ಅಡ್ರೆಸ್ ಇನ್ನೊಂದ್ಸರಿ ಹೇಳ್ಬೋದಾ? ಸೊ ಸಂತೋಷ್, ಡಾಕ್ಟರ್ ಮಶ್ರೂಮ್ ಫಾರ್ಮ್ ಕಡೆಯಿಂದ. ನಮ್ದು ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಚಿಂತಾಮಣಿ ತಾಲೂಕು, ಕೈವಾರದ ಹತ್ರ ಜೋಡಿ ಹೊಸಳ್ಳಿ ಅಂತ. ನೀವು ಯಾರಾದ್ರೂ ಬಂದು ಕೇಳ್ಬೋದು, ಜೋಡಿ ಹೊಸಳ್ಳಿಯಲ್ಲಿ ನಮ್ಮ ಫಾರ್ಮ್ ಅಡ್ರೆಸ್ ಕೊಡ್ತೀನಿ. ನಿಮ್ಮ ನಂಬರ್ ಒಂದ್ಸರಿ 8088709051. ಥ್ಯಾಂಕ್ ಯು ಸರ್. ಇಷ್ಟು ತನಕ ವಿಸ್ತೃತವಾಗಿ ತಮ್ಮ ಡಾಕ್ಟರ್ ಮಶ್ರೂಮ್ ಬಗ್ಗೆ ಒಬ್ಬ ವೈದ್ಯನಾಗಿ, ಮಶ್ರೂಮ್ ವೈದ್ಯನಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.